ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ಯಾರಲ್ಲಿ ನಿನ್ನ ಜೀವವಿದೆ, ಯಾರಲ್ಲಿ ನಿನ್ನ ಭಕ್ತಿಯಿದೆ, ಯಾರಲ್ಲಿ ನಿನ್ನ ಶಕ್ತಿಯಿದೆ? ಈ ಪ್ರಶ್ನೆಗಳಿಗೆ ಉತ್ತರ ಜನರಲ್ಲಿ ಅಲ್ಲ, ತನ್ನಲ್ಲಿ ಪಡೆಯಬೇಕು. ನಿನ್ನ ಜೀವ, ನಿನ್ನ ಭಕ್ತಿ, ನಿನ್ನ ಶಕ್ತಿ ನಿನ್ನಲ್ಲಿ ನೀನು ಪಡೆದರೆ, ಹಲವರಿಗೆ ನೀನು ಜೀವವನ್ನು ನೀಡಿ ಅವರಿಗೆ ಭಕ್ತಿಯ ಮಾರ್ಗವನ್ನು ತೋರಿಸಿ, ಅವರ ಶಕ್ತಿಯನ್ನು ಅವರು ಹೇಗೆ ಗುರುತಿಸಬಹುದು ಎನ್ನುವ ಜ್ಞಾನವನ್ನು ನೀನು ನೀಡಬಹುದು. ದೇಹದಿಂದಲ್ಲ, ಮನಸ್ಸಿನಿಂದ ಸತ್ತಿರುವವರು ಹಲವರಿರುವ ಈ ಪ್ರಪಂಚಕ್ಕೆ ನಿನ್ನ ಜ್ಞಾನದಿಂದ, ನಿನ್ನ ಶಕ್ತಿಯಿಂದ, ನಿನ್ನ ಕರುಣೆಯಿಂದ ನೀನು ಹೊಸ ಜೀವವನ್ನು ನೀಡಬಹುದು. ನೀನು ಮಾಡುತ್ತಿರುವ ಸೇವೆಯನ್ನು ನೀನು ಎಲ್ಲಿಯವರೆಗೆ ಮಾಡಬಹುದು ಎನ್ನುವ ಪ್ರಶ್ನೆಯೇ ಬೇಡ, ಸಂದೇಹ ಬೇಡ. ಇದುವರೆಗೂ ನಿಸ್ವಾರ್ಥವಾಗಿ ನೀನು ಮಾಡುತ್ತಿರುವ ಸೇವೆ ಇನ್ನು ಮುಂದೆಯೂ ನಡೆಯುತ್ತದೆ. ನಿನ್ನ ಬಲವಾಗಿ ನಾನು ನಿಂತಿದ್ದೇನೆ. ನಿನಗೆ ಯಾರೂ ಏನೂ ನೀಡದಿದ್ದಾಗ ನಿನ್ನಿಂದ ಏನು ಸಾಧ್ಯವೋ ಈ ಪ್ರಪಂಚಕ್ಕೆ ನೀಡು. ನಿನ್ನ ಜೀವನದಲ್ಲಿ ಪ್ರೀತಿ ಪ್ರವೇಶಿಸಲು ಯಾರಿಗೆ ಯಾವ ರೀತಿಯಲ್ಲಿ ನಿನ್ನ ಪ್ರೀತಿಯನ್ನು, ಕರುಣೆಯನ್ನು ನೀನು ನೀಡಬಹುದೋ ಖಂಡಿತವಾಗಿಯೂ ನೀಡು. ನೀಡುವಾಗ ಅದೊಂದೇ ನಿನ್ನ ಉದ್ದೇಶವಾಗಿರಲಿ. ಪಡೆಯಬೇಕೆಂಬುವ ಉದ್ದೇಶ ನನ್ನಲ್ಲಿ ಸಮರ್ಪಿಸು. ನಿನ್ನ ಜೀವನದಲ್ಲಿ ಈ ಇಡೀ ಬ್ರಹ್ಮಾಂಡದ ಆಶೀರ್ವಾದಗಳು ಪ್ರವೇಶಿಸುತ್ತವೆ. ನಿನ್ನ ಜೀವನ, ನಿನ್ನ ಮನಸ್ಸು, ನಿನ್ನ ಆತ್ಮ, ನಿನ್ನ ಜನ್ಮವೇ ಉತ್ತಮವೆಂದೆನಿಸುತ್ತದೆ. ನೀನು ಹೇರಳವಾಗಿ ಪಡೆಯುವೆ. ಇದು ಈ ಸಾಯಿಯ ಭರವಸೆ. ನಾನಿದ್ದೇನೆ, ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.